ಹಾಯ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ವೆಲ್ಕಮ್ ಟು ರಾಯರ ದರ್ಶಿನಿ ಫುಡ್ ಫಾರ್ ಫುಡೀಸ್ ಚಾನಲ್. ಇವತ್ತು ನಾನು ಮೊಳಕೆ ಕಟ್ಟಿನ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕಾಳು ಸಾಂಬಾರು ಮಾಡಲಿಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹೊಸ ಥರದ ಅಡುಗೆನ ನಾನು ತಿಳಿಸ್ಕೊಡೋದಕ್ಕೆ ನಿಮ್ಮ ಸಪೋರ್ಟ್ ಇದ್ದಷ್ಟು ನಾನು ಒಳ್ಳೆ ರುಚಿಕರವಾದ ಅಡುಗೆ ಮಾಡೋದಕ್ಕೂ ಸಾಧ್ಯ. ಬನ್ನಿ ಇವತ್ತು ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ಥರ ಕಾಳನ್ನು ಬಳಸ್ಕೊಂಡಿದ್ದೀನಿ. ಮೊದಲನೇದಾಗಿ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು. ಮೂರನ್ನು ಒಂದಿನ ಫುಲ್ಲು ನೆನೆಯಿಟ್ಬಿಟ್ಟು ಒಂದು ಕಾಟನ್ ಬಟ್ಟೆಲಿ ಒನ್ ಡೇ ಫುಲ್ಲು ಕಟ್ಟಿಟ್ಟಿದ್ದೆ, ಎಲ್ಲ ನೀರು ಬಸ್ದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ನಾನು ಕಾಳು ಎಷ್ಟು ನೀಟಾಗಿ ಮೊಳಕೆ ಬಂದಿದೆ ಅಂತ. ನೋಡಿ ಈ ಥರ ನೀಟಾಗಿ ಮೊಳಕೆ ಬರಬೇಕು ಸ್ನೇಹಿತರೆ. ಜಾಸ್ತಿನೂ ಮೊಳಕೆ ಆಗಬಾರ್ದು ಮತ್ತು ಕಮ್ಮಿನೂ ಆಗಬಾರ್ದು, ಮೀಡಿಯಮಲ್ಲಿ ಈ ಥರ ಬಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಕುಕ್ಕರ್ಗೆ ನಾನು ಮೊಳಕೆ ಕಟ್ಟಿದ್ನಲ್ಲ ಆ ಕಾಳನ್ನು ಹಾಕ್ಕೊಂಡು ಬಿಫೋರ್ ಒಂದು ವಿಸಿಲ್ ಬರ್ಸ್ಕೊತೀನಿ. ಯಾಕಂದರೆ ಮಕ್ಕಳೆಲ್ಲ ತಿಂತಾ ಇರ್ತಾರಲ್ಲ, ಆದ ಕಾರಣ ಕೆಲವರು ಡೈರೆಕ್ಟಾಗಿ ಮಾಡ್ತಾರೆ. ಬಟ್ ನೀವು ಒಂದೆರಡು ವಿಸಿಲ್ ಬರ್ಸ್ಕೊಳ್ಳೋದ್ರಿಂದ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಗು ತಿನ್ನುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದೆರಡು ವಿಸಿಲ್ ಕಾಳನ್ನು ಬಿಫೋರೇ ಕಾಳು ಬೇಯಿಸಿಟ್ಕೊಳ್ತಾ ಇದ್ದೀನಿ, ಒಂದೆರಡು ನಿಮಿಷಕ್ಕೆ ಮುಂಚೆನೇ. ನೋಡಿ, ನಿಮ್ಮ ಇಷ್ಟ. ನಿಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ಕಾಳು ತಿನ್ನಲ್ಲ ಅಂದರೆ ನೀವು ಒಂದು ಬರ್ಸಿದ್ರೂ ಸಾಕು. ಇವಾಗ ಒಂದು ಹೆಂಚಿಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಒಂದೆರಡು ನಿಮಿಷದ ಕಾಲ ಹುರಿದ್ಕೊಳ್ತಾ ಇದ್ದೀನಿ. ಇವಾಗೇನು ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಮತ್ತು ಒಂದೆರಡು 2 ಡ್ರಾಪ್ಸ್ ಆಗೋಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ, ಜಾಸ್ತಿನೂ ಬೇಡ. ನೀಟಾಗಿ ಒಂಬಣ್ಣ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಮತ್ತು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಮತ್ತೆ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ. ತುಂಬ ಜನ ಟೊಮೊಟೊ ಆ್ಯಡ್ ಮಾಡಲ್ಲ, ಬಟ್ ಒಂದು ಸತಿ ಟೊಮೊಟೊ ಆ್ಯಡ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನೀಟಾಗಿ ಎಲ್ಲ ಮಸಾಲೆ ಕ್ಲೀನಾಗಿ ಒಂಬಣ್ಣ ಬರೋ ಗಂಟ ಫ್ರೈ ಮಾಡೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲೇಬೇಕು ಯಾವುದೇ ಸಾಂಬಾರ್ಗೂ. ಸಾಂಬಾರು ಸೊಪ್ಪು ಅಂತಲೂ ಕರೀತಾರೆ. ನೋಡಿ ಇವಾಗ ಒಂದೆರಡು ನಿಮಿಷದ ಕಾಲ ಮಸಾಲೆ ಎಲ್ಲ ಒಂದೆರಡು ನಿಮಿಷದ ಕಾಲ ತಣ್ಣಗಾಗಲಿ. ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಕಾಳು, ಒಂದು ಸ್ಪೂನ್ ಆಗೋಷ್ಟು ಕಾಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ತಿಕ್ಕಾಗಿ ಮತ್ತು ಟೇಸ್ಟಾಗಿ ಬರುತ್ತೆ. ಕಟ್ಟಿಗೆ ಕಾಳು ಹಾಕೋದ್ರಿಂದನೇ ಟೇಸ್ಟ್ ಬರೋದು ಸ್ನೇಹಿತರೆ. ಇವಾಗ ನೋಡಿ ಎಲ್ಲ ಮಸಾಲೆ ಒಂದೆರಡು ನಿಮಿಷದ ಕಾಲ ಸೈಡಿಗೆ ಎತ್ತಿಡ್ತಿದ್ದೀನಿ. ಇವಾಗ ಹಸಿ ತೆಂಗಿನ ತುರಿ ಇರಲೇಬೇಕು. ನೋಡಿ ಇಲ್ಲಿ ನಾನು ಹಸಿ ತೆಂಗಿನ ತುರಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಯೂಸ್ ಮಾಡಿ. ಫ್ರೆಶ್ ಆಗಿದ್ದಷ್ಟು ಚೆಂದ. ನೀವು ಡ್ರೈದೂ ಆ್ಯಡ್ ಮಾಡ್ಬೋದು, ಬಟ್ ಫ್ರೆಶ್ ತೆಂಗಿನಕಾಯಿ ಹಾಕಿದ್ರೆ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಸಾಂಬಾರು ನೀಟಾಗಿರುತ್ತೆ. ಇವಾಗ ನೋಡಿ ಆರಿದೆ ಎಲ್ಲ ಮಸಾಲೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಸಾಲನ ಆ್ಯಡ್ ಮಾಡಿಕೊಂಡು ನೋಡಿ ಕರಿಬೇವು, ಕೊತ್ತಂಬರಿ ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಟೇಸ್ಟಿಗೆ. ಹುಣಸೆಹಣ್ಣು ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನೀಟಾಗಿ ಈ ಥರ ಗಂಟಿಲ್ಲದೆ ಮತ್ತು ತರಿ ಇಲ್ಲದೆ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಲಿ. ನೋಡಿ ಎಲ್ಲೂ ಗಂಟಿಲ್ಲ. ಈ ಥರ ನೀಟಾಗಿ ಮಸಾಲೆ ರುಬ್ಬಿ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆ ರುಬ್ಬಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲು. ನಾನು ಮುಂಚೆನೇ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಮತ್ತು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ, ಟೊಮೊಟೊ ನೀಟಾಗಿ ಒಂದೆರಡು ನಿಮಿಷದ ಕಾಲ ಅದನ್ನು ನೀಟಾಗಿ ಹುರಿದ್ಕೊಳ್ಳೋಣ.
ಮತ್ತು ನಾನಿಲ್ಲಿ ಸ್ಪೆಷಲ್ ಏನಂದರೆ ಮೆಂತ್ಯ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮೆಂತ್ಯ ಸೊಪ್ಪು ಆಪ್ಷನಲ್ಲು, ಬಟ್ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಫ್ರೈ ಆಗ್ತಿದೆ ಎಲ್ಲ. ಈಗ ನಾನು ತರಕಾರಿ ಅಂತ ಹೇಳ್ಬಿಟ್ಟು ಬದನೆಕಾಯಿ ಮತ್ತು ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ತರಕಾರಿ ಪ್ರಿಯರಾಗಿದ್ದರೆ ನೀವು ಇನ್ನೂ ಆಪ್ಷನಲ್ ಕ್ಯಾರೆಟು, ಬೀನ್ಸು, ಈ ಹೀರೆಕಾಯಿ ಎಲ್ಲನೂ ಆ್ಯಡ್ ಮಾಡ್ಕೋಬೋದು, ಅದರಲ್ಲೇನಿಲ್ಲ. ಬಟ್ ಆಲ್ಮೋಸ್ಟ್ ಕಾಳು ಸಾಂಬಾರಿಗೆ ನಾವು ಜಾಸ್ತಿ ಆಲೂಗಡ್ಡೆ ಮತ್ತು ಬದನೆಕಾಯಿನೇ ಹಾಕ್ಕೊಳ್ಳೋದು. ಇದು ನಮ್ಮ ಮನೆಯಲ್ಲಿ ಇದೇ ಥರ ಕಾಳು ಸಾರು ಮಾಡೋದು. ನೋಡಿ ಬದನೆಕಾಯಿನೂ 1-2 ನಿಮಿಷದ ಕಾಲ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಕಹಿನೆಸ್ ಇರಲ್ಲ. ಏನಂತಾರೆ ಅದರೊಳಗಡೆ ಇರುತ್ತಲ್ವ ಬಿಟ್ಟರ್ ಲೈಕ್ ಕಹಿ, ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ. ಮತ್ತು ನೀವು ಹಚ್ಚುವಾಗ ಅದನ್ನು ಉಪ್ಪು ನೀರಲ್ಲೇ ಹಾಕಿರಬೇಕು, ಇಲ್ಲಾಂದರೆ ಬೇಗ ಅದು ಕಪ್ಪಾಗಿಬಿಡುತ್ತೆ, ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ. ಇವಾಗ ನೋಡಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಳನ್ನು ನಾನು ಎರಡು ವಿಸಿಲ್ ಮಾತ್ರ ಬರ್ಸ್ಕೊಂಡಿದ್ದೀನಿ. ನೋಡಿ ಇವಾಗ ಎಲ್ಲನೂ 1-2 ನಿಮಿಷದ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ 1-2 ನಿಮಿಷದ ಕಾಲ ಆಯಿಲಲ್ಲಿ ಫ್ರೈ ಆಗಲಿ, ಆವಾಗ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಒಂದು ಸತಿ ಮಾಡಿ ಸ್ನೇಹಿತರೆ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಕಟ್ಟನ್ನು ತೆಗೆದಿದ್ನಲ್ಲ ಆ ಕಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ 1 ನಿಮಿಷ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ನೀಟಾಗಿ ಕದಡಿ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಲಿಪ್ ಕ್ಲೋಸ್ ಮಾಡಿ ಚೆನ್ನಾಗಿರುತ್ತೆ. ಇವಾಗ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಈಗ ನೋಡಿ ಒಂದು ಕುದಿ ಬರ್ತಿದೆ. ಇವಾಗ ನಾನು ಲಿಪ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂದರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ ಮಸಾಲೆ. ನೋಡಿ ನೀವೇ ನೋಡ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್. ಮುದ್ದೆ, ತುಪ್ಪ, ಆರೋಗ್ಯಕರವಾದ ಕಾಳು ಸಾಂಬಾರು, ಅದು ಮೊಳಕೆ ಕಟ್ಟಿ ಅಟ್ಲೀಸ್ಟ್ ತಿಂಗಳಿಗೆ 1-2 ಸತಿ ಆದರೂ ಮಾಡ್ಕೊಂಡು ತಿನ್ನಬೇಕು. ಬೆಸ್ಟ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಮಾಡಿಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.